ಹಲೋ ಎಲ್ರಿಗೂ ನಮಸ್ಕಾರ. ಹೋಗಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಆಗಿದ್ದೀರ ಅಂತ ಅನ್ಕೊಂಡಿದೀನಿ. ಸೊ ವೆಲ್ಕಮ್ ಟು ಇವತ್ತಿನ ಮ್ಯಾನಿಫೆಸ್ಟೇಷನ್ ಇನ್ನೊಂದು ವಿಡಿಯೋಗೆ. ಹೋಪ್ ಈ ವಿಡಿಯೋಗೋಸ್ಕರ ತುಂಬಾ ಜನ ಕಾಯ್ತಿದ್ರಿ ಅಂತ ಅನ್ಕೊಂಡಿದೀನಿ. ಸೊ ಫೈನಲಿ ಈ ಒಂದು ವಿಡಿಯೋ ಯಾರಿಗೆ ತುಂಬಾ ನೆಸೆಸಿಟಿ ಇದೆ ಅವ್ರಿಗೆಲ್ಲ ರೀಚ್ ಆಗ್ಲಿ ಅಂತ ಐ ಜಸ್ಟ್ ವಿಶ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ. ನಿಮ್ಮೆಲ್ರಿಗೂ ಇನ್ನೂ ನೀವು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರು ಈ ವಿಡಿಯೋ ತುಂಬಾ ನೆಸೆಸಿಟಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಗಲ್ದಲೆ ಬೇರೆ ಯಾರಿಗಾರು ಅನ್ಸಿದ್ರೆ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ, ಅಟ್ಲೀಸ್ಟ್ ಒಂದು 10 to 20 ಪೀಪಲ್ಗೆ, ಸೊ ದಟ್ ಅವ್ರ ಲೈಫ್ ಬದಲಾಗ್ಲಿ ಅಂತ ಅಷ್ಟೇನೆ. ಸೊ ಎಸ್, ನಾನು ನಿಮ್ಮ ಲೈಫ್ ಕೋಚ್ ರಂಜಿತಾ ಪ್ರಕಾಶ್. ನೀವು ನೋಡ್ತಾ ಇದ್ದೀರಾ ಕಲಿವರ್ಸ್ 26 ಯೂಟ್ಯೂಬ್ ಚಾನಲ್. ಲೆಟ್ಸ್ ಬಿಗಿನ್ ದ ವಿಡಿಯೋ ಗೈಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲ್ ನೋಡ್ಬಿಟ್ಟು ಇವತ್ತಿನ ಟಾಪಿಕ್ ಏನಪ್ಪಾ ಅಂತ. ಅಂದ್ರೆ ಈ ಟಾಪಿಕ್ ತುಂಬಾ ಸಿಂಪಲ್ ಅಂತ ಕೆಲವ್ರು ಅನ್ಕೋತಾರೆ, ಬಟ್ ಅಷ್ಟೇ ಡಬಲ್ ತ್ರಿಬಲ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಬಂದು ವಿಜುವಲೈಸೇಷನ್ ಜೊತೆಗೆ ವಿಷನ್ ಬೋರ್ಡ್ ಬಗ್ಗೆ. ಸೊ ಈ ಎರಡು ಟೆಕ್ನಿಕ್ ನ ನಮ್ ಡೈಲಿ ಲೈಫ್ ಅಲ್ಲಿ ನಾವು ಹೆಂಗ್ ಯೂಸ್ ಮಾಡ್ಬೇಕು, ನನ್ನ ಕೆಲವೊಂದು ಸಕ್ಸಸ್ ಸ್ಟೋರೀಸ್ ನಾನು ಆಲ್ರೆಡಿ ಕೆಲವೊಂದು ಡೈಲಿ ವ್ಲಾಗ್ಸ್ ಅಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ನೀವು ಚೆಕ್ಔಟ್ ಕೂಡ ಮಾಡ್ಬೋದು. ಇವನ್ ಸ್ವಲ್ಪ ಮಿನಿ ವ್ಲಾಗ್ಸ್ ಅಲ್ಲಿ ಕೂಡ ಅವೈಲಬಲ್ ಇದೆ, ಚೆಕ್ಔಟ್ ಮಾಡಿ. ಅಂಡ್ ಸದ್ಯಕ್ಕೆ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಈ ಎರಡು ಟೆಕ್ನಿಕ್ ನ ನಮ್ ಡೈಲಿ ಲೈಫ್ ನಾವು ಹೆಂಗ್ ಬಳಸ್ಕೊಂಡು ಲೈಫ್ ಅಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ. ಸೊ ಹೆಂಗಪ್ಪ ಅಂದ್ರೆ ಫಸ್ಟ್ ಬಂದು ವಿಷನ್ ಬೋರ್ಡ್. ಸೊ ವಿಷನ್ ಬೋರ್ಡ್ ಅಂದ್ರೆ ನಾನ್ ಫಸ್ಟ್ ಅನ್ಕೊಂಡಿದ್ರ ಬಗ್ಗೆ ಹೇಳ್ಬಿಡ್ತೀನಿ. ನಾನೇನ್ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ಎಲ್ಲ ಸುಮ್ನೆ ರ್ಯಾಂಡಮ್ ಆಗಿ ಪಿಕ್ಸ್ ತಗೊಳ್ಳೋದು. ಈ ಪಿಕ್ಚರ್ ಎಲ್ಲಿ ಸಿಗುತ್ತೆ ಅಂತ ತುಂಬಾ ಜನ ಕೇಳ್ತಿರ್ತೀರ. ಪಿಂಟ್ರೆಸ್ಟ್ ಅಂತ ಒಂದು ಫ್ರೀ ಆಪ್ ಇದೆ, ನಿಮ್ಗೆ ಎಲ್ಲಾ ತರ ಫೋಟೋಸ್ ಎಲ್ಲ ಅವೈಲಬಲ್ ಇರುತ್ತೆ. ನೀವು ಬೇಕಾದ್ರೆ ತಗೊಂಡು ನಿಮ್ಗೆ ಎಡಿಟಿಂಗ್, ನಿಮ್ದು ಬೇರೆ ಅಪ್ಲಿಕೇಶನ್ ಇದೆ, ಅದ್ರಲ್ಲಿ ಸ್ವಲ್ಪ ಎಡಿಟಿಂಗ್ ಕೂಡ ಮಾಡ್ಕೋಬಹುದು. ಇವಾಗ ಎಕ್ಸಾಂಪಲ್ ನಿಮ್ಗೆ ಒಂದು 50,000 ಸಬ್ಸ್ಕ್ರೈಬರ್ಸ್ ಬೇಕಿರ್ತಾರೆ, ನೀವು ಬರೀ 10,000 ಅಲ್ಲಿ ಇರ್ತಾರೆ, ಅಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಕೆಲವೊಂದು ಫೋನ್ ಅಲ್ಲಿ ಅದು ಆಪ್ಷನ್ಸ್ ಇದೆ ಎಡಿಟಿಂಗ್ ಅಲ್ಲಿ, ಕೆಲವೊಂದು ಐಫೋನ್ ಅಲ್ಲಿ ಆತರದಿಲ್ಲ, ಬಟ್ ಬೇರೆ ತರ ಎಡಿಟಿಂಗ್ ಇದೆ. ನೀವು ಬೇರೆ ಬೇರೆ ಆಪ್ಸ್ ನ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಕಡೆ ಅವೈಲಬಲ್ ಇರುತ್ತೆ. ಸೊ ಫಸ್ಟ್ ಪಿಂಟ್ರೆಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ, ನೀವು ಅಲ್ಲಿಂದಾನೆ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀಯಾಗಿ ಸಿಗುತ್ತೆ ಎಲ್ಲ ಫೋಟೋಸ್. ಸೊ ದಟ್ ಈಸ್ ಮೈ ಫಸ್ಟ್ ಸಜೆಷನ್ ನಿಮ್ಗೆ. ಸೊ ಫೋಟೋಸ್ ನ ಹೆಂಗ್ ಸೆಲೆಕ್ಟ್ ಮಾಡ್ಕೋತೀರಾ? ಇವಾಗ ದುಡ್ಡು ಬೇಕು ಅಂದ್ರೆ ಸುಮ್ನೆ ರ್ಯಾಂಡಮ್ ಆಗಿ ದುಡ್ಡನ್ ಪಿಕ್ಚರು ಹಾಕೋಬಹುದು, ಬಟ್ ಆಲ್ಸೋ ನೀವು ಹಾಕೊಳ್ಳಿ, ತೊಂದ್ರೆ ಇಲ್ಲ, ಬಟ್ ಸ್ಪೆಸಿಫಿಕ್ ಆಗಿ ಹಾಕೊಳ್ಳಿ. ಎಕ್ಸಾಂಪಲ್, ಇವಾಗ ನೀವೊಂದು ವಿಷನ್ ಬೋರ್ಡ್ ನ ಮೇ ಬಿ 6 ಮಂತ್ ಒಂದ್ಸಲನು ಮಾಡ್ಕೋಬಹುದು, 1 year ಒಂದ್ಸಲ ಆದ್ರೂ ಮಾಡ್ಕೋಬಹುದು, 3 months ಒಂದ್ಸಾದ್ರೂ ಮಾಡ್ಕೋಬಹುದು. ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಯು ಗೈಸ್. ನೀವು ಹೆಂಗ್ ಬೇಕೋ ನೀವು ಚೇಂಜ್ ಮಾಡ್ಕೋತಾ ಇರ್ಬೋದು. ಸೊ ಫಸ್ಟ್ಲಿ ಬಂದ್ಬಿಟ್ಟು ಇವಾಗ ದುಡ್ಡು ಬೇಕು ಅಂದ್ರೆ ಎಷ್ಟ್ ಲಕ್ಷ ಬೇಕು? ಬಿ ಸ್ಪೆಸಿಫಿಕ್. ಆ 2 ಲಕ್ಷ ನೀವೇನೆಲ್ಲ ತಗೊಳ್ಳೋ ಪ್ಲಾನ್ ಇದ್ರೆ ಅದನ್ನ ಪಿಕ್ಚರ್ಗಳನ್ನ ಹಾಕೊಳ್ಳಿ. ಎಕ್ಸಾಂಪಲ್, ನೆಕ್ಸ್ಟ್ 1 year ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 20 lakh ಇರ್ಬೇಕು. ಸೊ ಟೇಕ್ ಅ ಪಿಕ್ಚರ್. ನಿಮ್ದು ಯಾವ್ದಾದ್ರು ಸ್ಪೆಸಿಫಿಕ್ ಬ್ಯಾಂಕ್ ಇರುತ್ತಲ್ಲ, ಈಗ HDFC, ಕೆನರಾ, ಇನ್ನು ಬೇರೆ ಬೇರೆ ಬ್ಯಾಂಕ್ಸ್ ಇರುತ್ತೆ, ಅದ್ರದ್ದು ಪಿಕ್ಚರ್ ನಿಮ್ಗೆ ಅವೈಲಬಲ್ ಇರುತ್ತೆ ಪಿಂಟ್ರೆಸ್ಟ್ ಆಪ್ ಅಲ್ಲಿ. ಸ್ಪೆಸಿಫಿಕ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಪಿಕ್ಚರ್ ನನಗ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಜಾಬ್ ಬೇಕಿದ್ರೆ ಹ್ಯಾವ್ ಮೈ ಡ್ರೀಮ್ ಜಾಬ್ ಅಂತ ಕೆಲವೊಂದಿರುತ್ತೆ, ಅಥವಾ ಬಾಯ್ ಆರ್ ಗರ್ಲ್ ಕುತ್ಕೊಂಡು ಕೆಲಸ ಮಾಡ್ತಿರೋ ತರ, ತುಂಬಾ ಇಂಡಿಪೆಂಡೆಂಟ್ ಲೈಫ್ ನ ಲೀಡ್ ಮಾಡ್ತಿರೋ ತರ ಕೆಲವೊಂದು ಪಿಕ್ಸ್ ಬರುತ್ತೆ. ನನ್ನ ಕ್ಲೈಂಟಿಗೆ ನಾನೇ ಕಳ್ಸಿಕೊಡ್ತೀನಿ, ಅವ್ರಿಗೆ ಯಾವ ತರ ಬೇಕಾಗಿರುತ್ತೋ. ಸೊ ಹಂಗಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಪ್ರಾಪರ್ಟಿ ತಗೋಬೇಕಂದ್ರೆ ನೀವು ಆಲ್ರೆಡಿ ಪ್ರಾಪರ್ಟೀಸ್ ವಿಸಿಟ್ ಮಾಡಿರ್ತೀರಲ್ವಾ, ಅದ್ರದ್ದೇ ಫೋಟೋ ತಗೊಂಡ್ಬಂದು ವಿಷನ್ ಬೋರ್ಡ್ ಅಲ್ಲಿ ಹಾಕೋಬಹುದು. ಅಂಡ್ ದೆನ್ ನೆಕ್ಸ್ಟ್ ಬಂದು ನಿಮ್ಗೆ ಏನಾದ್ರು ಬ್ರಾಂಡ್ಸ್ ಕೊಲಾಬ್ರೇಷನ್ ಬೇಕಂದ್ರೆ ಸಾಕಷ್ಟು ಪಿಯರ್ ಪ್ಯಾಕೇಜಸ್ ನಿಮ್ ಮನೇಲಿ ಇರೋ ತರದೊಂದು ಫೋಟೋ ಮಾಡ್ಕೋಬಹುದು ನೀವು. ಅಂಡ್ ಸಬ್ಸ್ಕ್ರೈಬರ್ಸ್ ಬೇಕಿದ್ರೆ ಅದ್ರದ್ದು ಫೋಟೋ ಎಡಿಟ್ ಮಾಡಿ ಸಬ್ಸ್ಕ್ರೈಬರ್ಸ್ ನ ಚೇಂಜ್ ಮಾಡ್ಕೋಬಹುದು. ಅಂಡ್ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಏನಾದ್ರು ಸಾಕಷ್ಟು ಆಪರ್ಚುನಿಟೀಸ್ ಬೇಕಂದ್ರೆ ಕೆಲವೊಂದು ಕೋಟ್ ತರ ಬರುತ್ತೆ, ಆಯ್ತಾ, ಕೋಟ್ನು ಕೂಡ ನೀವು ಸ್ಟಿಕ್ ಮಾಡ್ಬೋದು. ಅಂಡ್ ನಿಮ್ಗೆ ಜಿಮ್ಗೆ ಹೋಗ್ಬೇಕು, ಹೋಗಕ್ ಆಗ್ತಿಲ್ಲ ಅಂದ್ರೆ ವಿಷನ್ ಬೋರ್ಡ್ ಅಲ್ಲಿ ಜಿಮ್ ಅಲ್ಲಿ ಒಂದು ಹುಡುಗಿ ಕುತ್ಕೊಂಡು ವರ್ಕೌಟ್ ಮಾಡ್ತಿರೋ ತರದ್ದು ಫೋಟೋಸ್ ನ ಹಾಕೊಳ್ಳಿ. ಇಟ್ಸ್ ಆಲ್ ಅಬೌಟ್ ಬಿ ಸ್ಪೆಸಿಫಿಕ್. ಸೊ ಜಿಮ್ಗೆ ಹೋಗ್ಬೇಕಂದ್ರೆ ನೀವ್ ಯಾವ ತರ ಅಂದ್ರೆ ಇವಾಗ ತುಂಬಾ ಜನ ಏನ್ ಮಾಡ್ತಾರೆ, ಫಾರಿನರ್ಸ್ ತಿನ್ನೋ ತರ ಊಟಗಳನ್ನ ಅವ್ರು ಇದ್ರಲ್ಲಿ ವಿಷನ್ ಬೋರ್ಡ್ ಅಲ್ಲಿ ಹಾಕೊಳ್ಳೋದು. ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ, ನಾವೆಲ್ಲ ಸೌತ್ ಪೀಪಲ್, ನಾವೆಲ್ಲ ಇಂಡಿಯನ್ಸ್, ನಮ್ಗೆ ಇದೇ ತರ ಫುಡ್ ಇರ್ಬೇಕು ಯಾವಾಗ್ಲೂ. ಅಂದ್ರೆ ಬಸ್ಸಾರು, ನಮ್ಮಲ್ಲೂ ಸಾಕಷ್ಟು ಪೌಷ್ಟಿಕಾಂಶ ಕೊಡುವಂತ ಊಟಗಳಿದೆ, ಸೊಪ್ಪು, ತರಕಾರಿ, ಹಣ್ಣುಗಳು ಅಂತ ತುಂಬಾ ಇದೆ ಅಲ್ವಾ. ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ತರ ಇರುತ್ತೆ. ಸೊ ಅಂತದ್ನ ಫೋಟೋ ತಗೊಂಡೆ ಹಾಕೊಳ್ಳಿ, ಸೊ ದಟ್ ನಿಮ್ಗೆ ನಂಬಿಕೆ ಬರುತ್ತೆ. ಓಕೆನಾ? ಸೊ ನೀವೇನೇನ್ ಮಾಡ್ತೀವಿ, ಓಟ್ಸ್ ಹಾಕೊಂಡ್ಬಿಡೋದು, ಅದ್ ಯಾವ್ದೋ ಸ್ಯಾಂಡ್ವಿಚ್ ಡಿಫ್ರೆಂಟ್ ಆಗಿರುತ್ತೆ ಅದನ್ನ ಹಾಕೊಂಡ್ಬಿಡೋದು, ನೀವು ತಿನ್ನಲ್ಲ ಅಂತವ್ರು ಆಗಿರ್ತೀರಾ. ಸೊ ಸುಮ್ನೆ ಅದ್ ಹಾಕೊಂಡ್ರೆ ವೇಸ್ಟ್ ಆಫ್ ಟೈಮ್ ನಿಮ್ದು. ಸೊ ಹಂಗಾಗಿ ಬಿ ಸ್ಪೆಸಿಫಿಕ್. ನಿಮ್ ಏನ್ ಬೇಕು, ದುಡ್ಡು ಎಷ್ಟು ಬೇಕು, ಮನೆ ಹೆಂಗಿರ್ಬೇಕು, ನಿಮ್ಗೆ ಆಲ್ರೆಡಿ ಯಾವ್ದಾದ್ರು ವಿಸಿಟ್ ಮಾಡ್ಕೊಂಡ್ ಬಂದಿದ್ರೆ ಅದನ್ನೇ ಹಾಕೊಳ್ಳಿ. ಇಲ್ಲ ಗೊತ್ತಿದ್ರೆ ಒಂದು ಪಿಕ್ಚರ್ ನೋಡಿ ನಿಮ್ಗೆ ತುಂಬಾ ರಿಲೇಟ್ ಅಂತ ಅನ್ನಿಸ್ತಿದ್ರೆ ಅದನ್ನೇ ಹಾಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ.
ಸೊ ಒಂದ್ ದೊಡ್ಡದು ಕಾರ್ಡ್ಬೋರ್ಡ್ ಶೀಟ್ ತಗೊಂಡ್ರೆ ಏನಂತಾರೆ ಅದಕ್ಕೆ, ಐ ರಿಯಲಿ ಡೋಂಟ್ ನೋ. ಸೊ ಒಂದು ದೊಡ್ಡದಾಗಿ ವಿಷನ್ ಬೋರ್ಡ್ ನ ರೆಡಿ ಮಾಡ್ಕೊಳ್ಳಿ. ಐ ಶೋ ಯು ಮೈ ಎಕ್ಸಾಂಪಲ್ಸ್, ಓಕೆನಾ. ಸೊ ಇದು ನನ್ನ ವಿಷನ್ ಬೋರ್ಡ್. ಸೊ ನೀವು ಜಾಬ್ಗೆ ಅಂತ ಸಪ್ರೇಟ್ ಆಗಿ ಹಾಕೊಳ್ಳಿ. ನೀವೇನ ಟ್ರಾವೆಲ್ ಮಾಡ್ಬೇಕಾಗಿದ್ರೆ ಟ್ರಾವೆಲ್ಗೆ ಅಂತಾನೆ ಸಪ್ರೇಟ್ ಆಗಿ ಹಾಕೊಳ್ಳಿ. ಟ್ರಾವೆಲ್ ಅಂದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ನೀವು ಯಾವ ಪ್ಲೇಸ್ ಹೋಗ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂತ ಪ್ಲೇಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇರಳ, ಮಡಿಕೇರಿ, ಕೂರ್ಗು, ಸಕಲೇಶ್ಪುರ, ಎಲ್ಲಿ ಎಕ್ಸಾಕ್ಟ್ಲಿ ನೀವು ಹೋಗ್ಬೇಕು ಅನ್ಕೊಂಡಿದ್ರ ಆ ಪ್ಲೇಸಸ್ ಪಿಕ್ಚರ್ ನ ತಗೊಂಡು ನೀವಿಲ್ಲಿ ಅಂಟಿಸ್ಕೊಂಡ್ರೆ ಸೊ ಅದು ಬೆಟರ್ ಆಗಿರುತ್ತೆ. ಅಂಡ್ ನೀವು ಏನಪ್ಪ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಿಮ್ಗೆ ಎಷ್ಟು ಜನ ಫಾಲೋವರ್ಸ್ ಬೇಕು, ಲೈಕ್ಸ್ ಎಷ್ಟು ಬರ್ತಿರ್ಬೇಕು ಅದನ್ನ ಹಾಕೋಬಹುದು. ಮನೆನ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಹೌಸು ಅದನ್ನ ಪಿಕ್ಚರ್ ತಗೊಂಡು ಅಂಟಿಸ್ಕೋಬಹುದು. ನಿಮ್ ಊಟ ತಿಂಡಿ ಹೆಂಗಿರ್ಬೇಕು ಆ ತರದ್ನ ಹಾಕೋಬಹುದು. ನಿಮ್ಮ ಸ್ಕಿನ್ ಎಷ್ಟು ಕ್ಲಿಯರ್ ಹೆಲ್ದಿ ಆಗಿರ್ಬೇಕು ಅಂತ ನಿಮ್ಗೆ ಆಸೆ ಇದೆಯೋ ನೀವು ಅದನ್ನ ಹಾಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಇರ್ಬೇಕು, ನೀವಿಬ್ರು ಟ್ರಾವೆಲ್ ಮಾಡ್ತಿರ್ಬೇಕು ಆ ತರ ಕನ್ಸ್ಕೊಳ್ಳಿದ್ರೆ ಅದನ್ನು ಹಾಕೊಳ್ಳಿ. ಈ ವರ್ಷನ ನೀವು ಕಾರ್ ತಗೋಬೇಕಂದ್ರೆ ಡ್ರೈವ್ ಹೋಗ್ತಿರಲ್ವಾ, ಅಂತ ಟೈಮಲ್ಲಿ ಪಿಕ್ಚರ್ ನ ಕ್ಲಿಕ್ ಮಾಡ್ಕೊಂಡು ಅದನ್ನ ತಗೊಂಬಂದ್ ಹಾಕೊಳ್ಳಿ. ಅಥವಾ ಹೋಗಿ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದು ಆ ಫೀಲ್ ನ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಅಂತದ್ದು. ಅಂಡ್ ಈ ತರ ಎಕ್ಸಾಕ್ಟ್ಲಿ ನಿಮ್ಗೆ ಯಾವ ತರ ಬೇಕಾಗಿರುತ್ತೋ ಕೆಟಗರಿನ ಮಾಡ್ಕೊಂಡ್ರೆ ಇಟ್ಸ್ ರಿಯಲಿ ಬೆಟರ್. ಸೊ ಮನಿ ಅನ್ನೋದು ಒಂದು ಕೆಟಗರಿ, ಎಷ್ಟು ದುಡ್ಡು ಬೇಕು, ನಮ್ಮ ಇಂಡಿಯನ್ ಕರೆನ್ಸಿನ ಹಾಕೊಳ್ಳಿ, ಅಥವಾ ನೀವು ಬೇರೆ ಕಂಟ್ರಿ ಕರೆನ್ಸಿನ ಹಾಕೋಬಹುದು. ನಿಮ್ಗೆ ಹೆಂಗ್ ಬೇಕಾಗಿರುತ್ತೋ ಅದ್ರ ಪ್ರಕಾರ ಅಲ್ಲಿಂದ ದುಡ್ಡು ಬರ್ತಾ ಇರೋ ತರ. ಟ್ರಾವೆಲಿಂಗ್ ಅಲ್ಲಿ ಯಾವ್ದು ಪ್ಲೇಸಸ್ಗೆ ನಾನು ವಿಸಿಟ್ ಮಾಡ್ಬೇಕು ಆ ತರದ್ನ ಹಾಕೊಳ್ಳಿ. ಜಿಮ್ಗೆ ಹೋಗೋದು, ನಿಮ್ಮ ಸ್ಕಿನ್ ಬಗ್ಗೆ ಹಾಕೊಳ್ಳಿ, ಡ್ರೀಮ್ ಜಾಬ್ ಬಗ್ಗೆ ಹಾಕೊಳ್ಳಿ, ಆಪರ್ಚುನಿಟೀಸ್ ಕೋರ್ಸ್ ಬರುತ್ತೆ ಅದನ್ನ ತಗೊಂಡ್ ಹಾಕೊಳ್ಳಿ. ಸೊ ಇದನ್ನೆಲ್ಲ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎವ್ರಿ ಸಿಂಗಲ್ ಮಾರ್ನಿಂಗ್ ಅಂಡ್ ಇನ್ ಕೇಸ್ ನೀವು ಮನೇಲೆ ವರ್ಕ್ ಫ್ರಮ್ ಹೋಮ್ ಮಾಡೋರಾಗಿದ್ರೆ, ಮನೇಲೆ ಇರೋರಾಗಿದ್ರೆ, ಬಿಸ್ನೆಸ್ ಮನೇಲೆ ಮಾಡೋರಾಗಿದ್ರೆ ಮಧ್ಯಾಹ್ನ ಸೇರ್ಸ್ಕೋಬಹುದು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸಲನು ಸಹ ವಿಷನ್ ಬೋರ್ಡ್ ಹತ್ರ ಹೋಗಿ ನಿಂತ್ಕೊಳ್ಳಿ. ನಿಮ್ಮ ವಿಷನ್ ಬೋರ್ಡ್ ನ ನೋಡ್ ಕೂಡಲೇ ನೀವು ಫಸ್ಟ್ ನಿಮ್ ಮುಗ್ಗನ ಸ್ಮೈಲ್ ಬರ್ಬೇಕು. ಇಲ್ಲ ಅಂದ್ರೆ ಐ ಥಿಂಕ್ ನೀವು ಆ ಮೂಮೆಂಟ್ ಅಲ್ಲಿ ಹ್ಯಾಪಿ ಆಗಿಲ್ಲ ಅಂತ ಅರ್ಥ. ಅಥವಾ ನಿಮ್ಗೆ ಎಷ್ಟೇ ಬೇಜಾರಾಗಿದ್ರು ನಿಮ್ಮ ವಿಷನ್ ಬೋರ್ಡ್ ಅಂತ ನೀವು ನೋಡಿದ್ಮೇಲೆ ನಿಮ್ ಮುಗ್ದಲ್ಲಿ ಖುಷಿ ಬರ್ಬೇಕು. ಆ ತರ ಇಟ್ಕೊಳ್ಳಿ ನಿಮ್ಮ ಫ್ರೀಕ್ವೆನ್ಸಿನ. ಸೊ ವಿಷನ್ ಬೋರ್ಡ್ ನೋಡ್ತೀರಾ, ನಿಮ್ಗೆ ಇಷ್ಟ ಆದ್ರೆ ಅಫರ್ಮೇಶನ್ ಹೇಳ್ಕೊಳಕ್ ಶುರು ಮಾಡಿ. ಎಕ್ಸಾಂಪಲ್ ನೀವು ಜಿಮ್ ಫೋಟೋ ನೋಡ್ತೀರಾ, ಥ್ಯಾಂಕ್ ಯು ಯೂನಿವರ್ಸ್, ನಾನು ಪರ್ಫೆಕ್ಟ್ ಫಿಟ್ ಬಾಡಿನ ಅಚೀವ್ ಮಾಡಿದ್ದೀನಿ. ಆಮೇಲೆ ಏನಂದ್ರೆ ಜಾಬ್ ಬಗ್ಗೆ ನೋಡ್ತೀರಾ, ನಾನು ನನ್ನ ಡ್ರೀಮ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲಾನು ಚೆನ್ನಾಗಿದೆ, ಐ ಆಮ್ ಅರ್ನಿಂಗ್ XYZ ಅಮೌಂಟ್ ಎವ್ರಿ ಮಂತ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನನ್ಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಐ ಆಮ್ ಹ್ಯಾವಿಂಗ್ ಅ ವೆರಿ ಹೆಲ್ದಿ ರಿಲೇಶನ್ಶಿಪ್ ವಿತ್ ಎವ್ರಿ ಒನ್ ಅಂತಾನು ಬರ್ಕೋಬಹುದು, ಹೇಳ್ಕೋಬಹುದು. ಪಿಕ್ಚರ್ ನ ನೋಡ್ತೀರಾ, ನಿಮ್ಮ ಅಫರ್ಮೇಶನ್ ಹೇಳ್ತೀರಾ, ಫೀಲ್ ಇಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅನ್ನೋ ತರ ಫೀಲ್ ಮಾಡ್ತಾ ಖುಷಿಯಿಂದ ಫೋಟೋಸ್ ನ ನೋಡ್ಬಿಟ್ಟು ಹೇಳ್ಬಿಟ್ಟು ಬರ್ಬೋದು. ಅಥವಾ ಜಸ್ಟ್ ಆ ಫೋಟೋನ ಒಂದು 10 to 20 seconds ನೋಡ್ತಾ ನಿಂತ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ, ಮಧ್ಯಾಹ್ನ, ನೈಟ್ 3 ಸಲನು ಇದನ್ನ ಫಾಲೋ ಮಾಡಿ. ಇಷ್ಟೇ ವಿಷನ್ ಬೋರ್ಡು. ಹೆಂಗಪ್ಪ ಅಂದ್ರೆ ಪ್ರತಿ ಸಲ ಒಂದು ಪಿಕ್ಚರ್ ನ ನೋಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕ್ಯಾಪ್ಚರ್ ಮಾಡ್ಕೊಂಡಿರುತ್ತೆ. ಸೊ ಅದನ್ನ ಹಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಡುತ್ತೆ. ಆಡ್ ಆನ್ ಅಂದ್ರೆ ನೀವು ಸ್ವಲ್ಪ ಅಫರ್ಮೇಶನ್ ಅದ್ರ ಜೊತೆ ಹೇಳ್ಕೊಂಡ್ರೆ ಇನ್ನು ಪ್ರೊಸೆಸಿಂಗ್ ನಿಮ್ಗೆ ಕ್ಲಾರಿಟಿ ಬರೋದು ತುಂಬಾ ಈಸಿ ಆಗುತ್ತೆ. ಇವಾಗ ಯಾವ್ದಾರ ಒಂದು ದೊಡ್ಡ ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ಬೇಕಾದ್ರೆ ಆ ಪ್ಲೇಸ್ ನ ನೋಡೋದು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ಜಾಗಕ್ಕೆ ನಾನು ವಿಸಿಟ್ ಮಾಡಿದೆ, ಸಿಕ್ಕಾಬಟ್ಟೆ ಖುಷಿ ಆಯ್ತು, ಈ ಟ್ರಿಪ್ ಅಂತೂ ಮೆಮೊರಬಲ್ ಆಗಿತ್ತು, ನಾನು ತುಂಬಾ ಬ್ಯೂಟಿಫುಲ್ ಥಿಂಗ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದೆ. ಈ ತರದ ಪ್ಲೇಸಸ್ ನ ನೋಡ್ತಾ ನೀವು ಹೇಳ್ಕೊಳಕ್ಕೆ ಶುರು ಮಾಡ್ಬೋದು. ಇಷ್ಟೇ ವಿಷನ್ ಬೋರ್ಡ್, ತುಂಬಾ ಸಿಂಪಲ್, ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮಸ್ಟ್ ಟ್ರೈ. ಈ ವಿಡಿಯೋ ನೋಡಿದ ಕೂಡಲೇ ಶುರು ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ವಿಜುವಲೈಸೇಷನ್. ಸೊ ವಿಜುವಲೈಸೇಷನ್ ಹೆಂಗ್ ಮಾಡೋದು ಪ್ರಾಪರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಫಸ್ಟ್ ವಿಜುವಲೈಸೇಷನ್ ನೀವು 3 times ಮಾಡ್ಬೋದು ಇನ್ ಅ ಡೇಗೆ, ಅಥವಾ ಜಸ್ಟ್ ಇಫ್ ಯು ಆರ್ ಕಂಫರ್ಟಬಲ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ 1 time ಆದ್ರೂ ಮಾಡ್ಬೋದು. ಸೊ ಎಷ್ಟು ಸಲ ಆದ್ರೂ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಅದ್ ನಿಮ್ಮ ಕೆಲಸಗಳು ಎಷ್ಟು ಹೆಂಗಿರುತ್ತೆ ಸ್ಕೆಡ್ಯೂಲ್ಸ್ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಬಟ್ ಮರಿಬೇಡಿ, ನೈಟ್ ನೀವೇನಾದ್ರು 3 time ಮಾಡ್ತಿರ್ತೀರಾ ಇನ್ 1 single ಡೇ ಅಲ್ಲಿ, 2 time ಮಿಸ್ ಆಯ್ತು, ಬಟ್ ನೈಟ್ ಮಾತ್ರ ವಿತೌಟ್ ಮಿಸ್ ವಿಜುವಲೈಸ್ ಮಾಡೇ ಮಲ್ಕೊಳ್ಳಿ. ದಟ್ ಈಸ್ ಒನ್ ಟಿಪ್ ನನ್ನ ಕಡೆಯಿಂದ ನಿಮ್ಗೆ. ಬಿಕಾಸ್ ಆ ಟೈಮಲ್ಲಿ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಸೊ ನಾವೇನ್ ಅನ್ಕೊಂಡ್ ಮಲ್ಕೊಂಡಿರ್ತೀವೋ ಅದೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಓಡ್ತಿರುತ್ತೆ. ಸೊ ಹಂಗಾಗಿ ಸೊ ಫಸ್ಟ್ ಬಂದ್ಬಿಟ್ಟು ಕ್ಲಾರಿಟಿ. ಅಗೇನ್ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ಸೊ ಎಕ್ಸಾಂಪಲ್ ನೆಕ್ಸ್ಟ್ 3 months ಅಲ್ಲೋ ನೆಕ್ಸ್ಟ್ 6 months ಅಲ್ಲೋ ನಿಮ್ ಲೈಫ್ ಹೆಂಗಿರ್ಬೇಕು ಅಂತ ಇಷ್ಟಪಡ್ತೀರಾ ನೀವು, ಅದನ್ನ ವಿಜುವಲೈಸ್ ಮಾಡ್ಬೇಕು ಇವಾಗ ನಾವು. ಸೊ ಸ್ಪೆಸಿಫಿಕ್ ಆಗಿ ಒಂದನ್ನ ಮಾತ್ರ ವಿಜುವಲೈಸ್ ಮಾಡಿ. ಸೊ ದಟ್ ಈಸ್ ರಿಯಲಿ ಬೆಟರ್ ಅಂತ ನನ್ಗನ್ಸುತ್ತೆ. ಸೊ ಅದಾದ್ಮೇಲೆ ವಿಜುವಲೈಸ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಾ ಪಿಕ್ಚರ್ಸ್, ನೀವೇನ್ ಸೀನ್ಸ್ ವಿಜುವಲೈಸ್ ಮಾಡ್ತಿರ್ತೀರಲ್ವಾ, ಅದೆಲ್ಲ ನಿಮ್ಗೆ ಕ್ಲಾರಿಟಿ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅನ್ನೋ ಯಾವ್ದೇ ತರ ರೂಲ್ ಇಲ್ಲ.
ಓಕೆನಾ. ನಾನು ಅವಾಗ್ಲೇ ಹೇಳಿದೆ, ಯೂನಿವರ್ಸ್ ಲ್ಯಾಂಗ್ವೇಜ್ ಇಸ್ ಎಮೋಷನ್ಸ್, ಫ್ರೀಕ್ವೆನ್ಸಿ ಅಂಡ್ ಎನರ್ಜಿ. ಇದು ಫೀಲಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ವಿಜುವಲೈಸ್ ಮಾಡ್ಬೇಕಾದ್ರೆ ಖುಷಿಯಿಂದ ಇದ್ರು, ದುಃಖದಿಂದ ಇದ್ರು, ಅದು ಕೂಡ ಮಾಡಿರುತ್ತೆ. ಬಿಕಾಸ್ ದಟ್ ಈಸ್ ಯುವರ್ ಫೀಲಿಂಗ್ಸ್, ದಟ್ ಈಸ್ ಯುವರ್ ಎಮೋಷನ್ಸ್. ಸೊ ಹಂಗಾಗಿ ನಿಮ್ಮ ಏನ್ ಯೋಚನೆ ಮಾಡ್ತಿರ್ತಾರೋ, ಅಥವಾ ಯಾವ ವ್ಯಕ್ತಿಗಳು ನಿಮ್ಗೆ ಕಾಣಿಸ್ಬೇಕಾಗಿರ್ತಾರೋ, ಅಥವಾ ಯಾವ ಒಂದು ವಸ್ತು ಕಾಣಿಸ್ಬೇಕಾಗಿರುತ್ತೋ ಅದು ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂದ್ರೆ ಡೋಂಟ್ ವರಿ. ಸೊ ಇಟ್ಸ್ ಆಲ್ ಅಬೌಟ್ ಆಡ್ ಯುವರ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್, ತುಂಬಾ ಇಂಪಾರ್ಟೆಂಟ್. ಸೊ ವಿಜುವಲೈಸ್ ಮಾಡ್ಬೇಕಾರೆ, ಸೊ ವಿಜುವಲೈಸ್ ದ ಟೈಮಿಂಗ್ಸ್ ನೀವು ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೊಳ್ಳಿ, ಬಟ್ ಬಿ ವೆರಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಆಮೇಲೆ ಫೋನ್ ಸ್ವಲ್ಪ ದೂರ ಇಟ್ಟು ಆರಾಮಾಗಿ ಕಣ್ ಮುಚ್ಕೊಂಡು ಕೂತ್ಕೊಂಡು ಸ್ಟಾರ್ಟ್ ವಿಜುವಲೈಸಿಂಗ್. ವಿಜುವಲೈಸ್ ನ ಒಂದು ವಿಚಾರನ ನೆಕ್ಸ್ಟ್ 3 months ಅಲ್ಲಿ ನಿಮ್ಗೆ ಏನ್ ಆಗ್ಬೇಕಾಗಿರುತ್ತೆ ಇಂತ ಒಂದು ವಿಜುವಲೈಸೇಷನ್ ನೆಕ್ಸ್ಟ್ 21 days ಆರ್ ಎಲ್ಸ್ ನೆಕ್ಸ್ಟ್ 30 days ಕಂಟಿನ್ಯೂಸ್ ಆಗಿ ಮಾಡಿ. ಅದಾದ್ಮೇಲೆ ನೀವು ಬಿಟ್ಟು ಬೇರೆ ನಿಮ್ ಇನ್ನೊಂದು ಯಾವ್ದಾದ್ರು ಡ್ರೀಮ್ ಇದ್ರೆ ನೀವು ಅದನ್ನ ವಿಜುವಲೈಸ್ ಮಾಡಕ್ ಶುರು ಮಾಡ್ಬೋದು. ಸೊ ನೆಕ್ಸ್ಟ್ 21 days or ನೆಕ್ಸ್ಟ್ 30 days ಕಂಟಿನ್ಯೂಸ್ ಆಗಿ ಒಂದನ್ನೇ ವಿಜುವಲೈಸ್ ಮಾಡಿ, ಏನೋ ಚೇಂಜಸ್ ಮಾಡ್ಬೇಡಿ. ವಿಜುವಲೈಸ್ ಇವತ್ ಯಾವ ಸೀನ್ ಮಾಡಿದ್ರು ನಾಳೆ ಆ ಸೀನಲ್ಲಿ ಇನ್ನೊಂದು ಚೇಂಜಸ್ ಮಾಡೋದು, ನಾಡಿದ್ ಇನ್ನೊಂದು ಚೇಂಜಸ್ ಮಾಡೋದು ಅಂತದ್ನ ಮಾಡಕ್ ಹೋಗ್ಬೇಡಿ. ಒಂದ್ ಸೀನ್ ನೆಕ್ಸ್ಟ್ 21 days ಸೇಮ್ ಇರ್ಬೇಕು. ಸೊ ಅದನ್ನ ಯಾವಾಗೂ ತಲೆಯಲ್ಲಿ ಪದೇ 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 ಚೇಂಜ್ ಮಾಡ್ತಿರೋದು, ಆ ತರ ತಪ್ಪನ್ನ ದಯವಿಟ್ಟು ಮಾಡ್ಬೇಡಿ. ಓಕೆನಾ. ಸೊ ವಿಜುವಲೈಸ್ ಮಾಡ್ತಾ ಮಾಡ್ತಾ ಜಸ್ಟ್ ಫೀಲ್ ಇಟ್. ಅಂದ್ರೆ ಇವಾಗ ನಾನು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮ್ ಜೊತೆ ಮಾತಾಡ್ತಿದ್ದೀನಿ, ನಾನು ಅದೇ ವಿಜುವಲೈಸ್ ಮಾಡಕ್ ಕೂತ್ಕೊಂಡಾಗ ಕಣ್ ಮುಚ್ಕೊಂಡು ನನ್ನ ಫ್ಯೂಚರ್ ಸೆಲ್ಫ್ ನ ನಾನು ಮಾತಾಡ್ಸ್ಬಿಟ್ಟು ವಾಪಸ್ ಬರ್ಬೇಕು, ಹಂಗಿರ್ಬೇಕು ನಿಮ್ಮ ವಿಜುವಲೈಸೇಷನ್. ಅಂದ್ರೆ ಇದನ್ನ ಒನ್ ಡೇ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಇವೆಲ್ಲ ಫೀಲ್ ಆಗಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ. 21 days ಅಂತ ಹೇಳ್ದೆ ಬರೀ 21 days ಮಾಡಿ, ಜಸ್ಟ್ ಡೂ ಇಟ್. 40 days 50 days ಮಾಡ್ತಾನೆ ಏನು ಕಳ್ಕೊಳ್ಳೋದಿಲ್ಲ. ಅದನ್ನೇ ನಾನು ನಿಮ್ಗೆ ಹೇಳ್ತೀನಿ, ಏನ್ ದುಡ್ಡು ಪೇ ಮಾಡ್ಬೇಕು ಅಂತ ಏನಿಲ್ಲ ಇಲ್ಲಿ. ಸೊ ಜಸ್ಟ್ ವಿಜುವಲೈಸ್ ಮಾಡ್ತಾನೆ ಇರಿ. ಅದಾದ್ಮೇಲೆ ಸೊ ಹೇಳ್ದಾಗೆ ಪದೇ ಪದೇ ಸೀನ್ ನ ವಿಜುವಲೈಸೇಷನ್ ಚೇಂಜ್ ಮಾಡೋದೆಲ್ಲ ಮಾಡ್ಬೇಡಿ. ಜೊತೆಗೆ ವಿಜುವಲೈಸ್ ಮಾಡ್ಬೇಕಾದ್ರೆ ಎಷ್ಟು ಇನ್ ಡೀಟೇಲ್ ಆಗಿ ವಿಜುವಲೈಸ್ ಮಾಡಕ್ ಆಗುತ್ತೋ ಮಾಡಿ. ಎಕ್ಸಾಂಪಲ್, ಸೊ ಇವತ್ತು ನಾನು ಎಲ್ಲಿಗೋ ಒಂದು ಈವೆಂಟ್ ಹೋಗ್ಬೇಕು ಅಂತ ವಿಜುವಲೈಸ್ ಮಾಡ್ತಿರ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಯಾವ್ದೋ ಒಂದು ದೊಡ್ಡ ಬ್ರ್ಯಾಂಡ್ ಕೊಲಾಬ್ರೇಷನ್ ಈವೆಂಟ್ ಗೆ ಇನ್ವೈಟ್ ಮಾಡಿರ್ತಾರೆ ಅನ್ನೋ ತರದ್ದು ಇಮ್ಯಾಜಿನೇಷನ್. ಸೊ ನಾನು ಯಾವ ತರ ಬಟ್ಟೆ ಹಾಕೊಂಡಿರ್ತೀನಿ, ಆ ಬಟ್ಟೆ ಕಲರ್ ಯಾವ್ದು, ಮೇ ಬಿ ನಾನು ಯಾವ್ದು ಹೀಲ್ಸ್ ಹಾಕೊಂಡಿರ್ತೀನಿ, ಆ ಹೀಲ್ಸ್ ಯಾವ ಕಲರ್ ಇರ್ಬೋದು, ಅಂಡ್ ನಾನು ಬ್ಯಾಗ್ ಯಾವ್ದು ತಗೊಂಡ್ ಹೋಗ್ತಿರ್ಬೋದು, ನಾನು ಫ್ಲೈಟ್ ಅಲ್ಲಿ ಹೋಗ್ತೀನ, ಕ್ಯಾಬ್ ಅಲ್ಲಿ ಟ್ರಾವೆಲ್ ಮಾಡ್ತೀನಿ, ಅಲ್ಲಿ ಹೋದ್ಮೇಲೆ ನನ್ನ ಫ್ಯಾನ್ಸ್ ನನ್ನ ಬಂದ್ ಮಾತಾಡ್ಸ್ತಾರ, ಅಥವಾ ಬೇರೆ ಕ್ರಿಯೇಟರ್ಸ್ ಬಂದ್ ನನ್ ಮಾತಾಡ್ಸೋತಾರ, ನನಗೆ ಗಿಫ್ಟ್ ಹ್ಯಾಂಪರ್ ಸಿಗೋ ತರ. ಸೊ ನಾನು ತುಂಬಾ ಖುಷಿಯಿಂದ ಇರ್ತೀನಿ ಥ್ರೂ ಔಟ್ ದ ಏನಂತಾರೆ ಈವೆಂಟ್ ಅಲ್ಲಿ. ಅಂಡ್ ನನ್ನ ಕರೆದು ಒಂದು ಅಪ್ರಿಸಿಯೇಷನ್ ಕೊಡೋ ತರದ್ದು, ನನ್ಗೆ ಏನಾದ್ರು ಒಂದು ಚಿಕ್ಕದಾಗ ಅವಾರ್ಡ್ಸ್ ಕೊಡೋ ತರದ್ದು, ಇದು ಇನ್ ಡೀಟೇಲಿಂಗ್ ಆಗಿರ್ಬೇಕು. ಸೊ ಇದಕ್ಕೆಲ್ಲ ಪಿಕ್ಚರ್ಸ್ ನಾನು ಹೇಳ್ದಾಗೆ ನೀವು ಬೇರೆ ಕಡೆ ಎಲ್ಲಾರು ಗೂಗಲ್ ಅಲ್ಲಿ ನೋಡಿನೋ ಪಿಂಟ್ರೆಸ್ಟ್ ಅಲ್ಲಿ ನೋಡಿ ನಿಮ್ ಮೈಂಡ್ ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನೀವು ಏನಪ್ಪಾ ವಿಜುವಲೈಸ್ ಮಾಡ್ಕೊಂಡು ಹೋಗ್ಬೋದು. ಅದು ಕೂಡ ವರ್ಕೌಟ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಷ್ಟು ಇನ್ ಡೀಟೇಲ್ ಆಗಿ ವಿಜುವಲೈಸ್ ಮಾಡಕ್ ಆಗುತ್ತೋ ಮಾಡಿ. ಇವಾಗ ಒಂದು ಜಾಬ್ ಬೇಕಾ, ಜಾಬ್ ಅಂದ್ರೆ ಕ್ಯಾಬ್ ಫೆಸಿಲಿಟಿ ಇದೆಯಾ, ಇಮ್ಯಾಜಿನ್ ಮಾಡಿ. ಆಫೀಸ್ಗೆ ಎಂಟರ್ ಆಗ್ತದೆ, ನಿಮ್ ಆಫೀಸ್ ಹೆಂಗಿರ್ಬೇಕು ಅಂತ ಇಷ್ಟಪಡ್ತೀರಾ ಹಂಗೆ ವಿಜುವಲೈಸ್ ಮಾಡಿ. ಪಿಕ್ಚರ್ಸ್ಗಳು ಬೇರೆ ಬೇರೆ ಕಡೆಯಿಂದ ಸಿಗುತ್ತೆ, ಏನು ಎದ್ರಕೋಬೇಡಿ ಈ ತರ ಆಫೀಸ್ ನಂಗೆ ಸಿಗುತ್ತೋ ಇಲ್ವೋ ಅನ್ನೋ ತರ ಡೌಟೇ ಬೇಡ ಗುರು. ಜಸ್ಟ್ ಗೋ ಫಾರ್ ಇಟ್. ನಿಮ್ಗೆ ಹೆಂಗಿರ್ಬೇಕು ಅನ್ಸುತ್ತೆ ಜಸ್ಟ್ ವಿಜುವಲೈಸ್ ಮಾಡಿ, ಅದೇ ತರ ಆಫೀಸ್ ನ ವಿಜುವಲೈಸ್ ಮಾಡಿ. ಸೊ ಅದಾದ್ಮೇಲೆ ನಿಮ್ ಕೊಲೀಗ್ಸ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರೋ ತರ, ನಿಮ್ ಆಫೀಸ್ ಎನ್ವಿರಾನ್ಮೆಂಟ್ ತುಂಬಾ ಪಾಸಿಟಿವ್ ಆಗಿದೆ ಅನ್ನೋ ತರ, ಅಂಡ್ ನಿಮ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಿರೋ ತರ, ಈ ತರದ ಇನ್ ಡೀಟೇಲಿಂಗ್ ವಿಜುವಲೈಸ್ ಮಾಡಿ. ಯಾವ ತರ ಬಟ್ಟೆ ಹಾಕೊಂಡು ಹೋಗಿರ್ತಾರ, ಟ್ರೆಡಿಷನಲ್ ಆರ್ ವೆಸ್ಟರ್ನ್ ವೇರ್ ಯಾವ್ದು ಹಾಕೊಂಡಿರ್ತಾರ, ವಿಜುವಲೈಸ್ ಇನ್ ಡೀಟೇಲ್ ಆಗಿ ಮಾಡಿ. ಬಂದು ಒಂದೇ ವಿಜುವಲೈಸ್ ನ ಪದೇ ಪದೇ ರಿಪೀಟ್ ಮಾಡಿ. ಒಂದೇ ಸಲ ವಿಜುವಲೈಸ್ ಮಾಡಿ ಸ್ಟಾಪ್ ಮಾಡ್ಬೇಡಿ. ಅಂದ್ರೆ ಒಂದ್ಸಲ ಮಾಡ್ಬಿಟ್ಟು ಆಮೇಲೆ ಮಲ್ಕೊಂಡ್ಬಿಡೋಣ, ಹಂಗಲ್ಲ. ಅಟ್ಲೀಸ್ಟ್ ಒಂದು 5 to 6 times ರಿಪೀಟೆಡ್ಲಿ ವಿಜುವಲೈಸ್ ಮಾಡಿ. ಸೊ ಒಂದ್ಸಲ ಮಾಡಿದ್ರೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಾಗ್ತಿರಲ್ಲ, ಬಿಕಾಸ್ ನಮ್ ತಲೆಯಲ್ಲಿ ಸಾಕಷ್ಟು ಪಿಕ್ಚರ್ಸ್ಗಳು ವಿಜುವಲೈಸೇಷನ್ ಓಡ್ತಾನೆ ಇರುತ್ತೆ ಬೇರೆ ಬೇರೆ ವಿಚಾರಗಳಿಗೆ. ನಮ್ಗೆ ಏನ್ ವಿಚಾರ ಆಗ್ಬೇಕಾಗಿರುತ್ತೋ ಆ ವಿಚಾರನ ಅಟ್ಲೀಸ್ಟ್ ಒಂದು 10 times, ಅಟ್ಲೀಸ್ಟ್ ಫಾರ್ ಮಿನಿಮಮ್ 5 times ಆದ್ರೂ ನಮ್ಮ ಮೈಂಡ್ಗೆ ನಾವು ವಿಜುವಲೈಸ್ ಮಾಡಿ 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 ಇನ್ಫಾರ್ಮೇಶನ್ ಕೊಡ್ತಾ ಇರ್ಬೇಕಾಗುತ್ತೆ ಟು ಮ್ಯಾನಿಫೆಸ್ಟ್ ಅವರ್ ಗೋಲ್. ಸೊ ಹಂಗಾಗಿ ಬಿ ಕ್ಲಾರಿಟಿ ಇರ್ಲಿ, ನೀವೇನ್ ವಿಜುವಲೈಸ್ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಎಷ್ಟು ಇನ್ ಡೀಟೇಲ್ ಆಗಿ ವಿಜುವಲೈಸ್ ಮಾಡಕ್ಕಾಗುತ್ತೋ ಅಷ್ಟು ಇನ್ ಡೀಟೇಲ್ ಆಗಿ ಮಾತಾಡಿ. ಅಲ್ಲಿ ಏನಾದ್ರು ಫೋನ್, ನಾನು ಹೇಳಿದೆ ನಿಮ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗೋ ತರ ಇಮ್ಯಾಜಿನ್, ಆ ಫೋನ್ ನೀವು ಟಚ್ ಮಾಡ್ತಿರೋ ತರ ಸ್ಟಾರ್ಟ್ ಫೀಲಿಂಗ್ ಇಟ್. ಅದೇ ಹೇಳಿದ್ದು ಒನ್ ಡೇಲ್ ಬರಲ್ಲ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ.
ಸೊ ಫೋನ್ ಟಚ್ ಮಾಡ್ತಾ ಇರೋ ತರ ಫೀಲ್ ಮಾಡಕ್ ಶುರು ಮಾಡಿ, ಇನ್ ಡೀಟೇಲ್ ಆಗಿ ವಿಜುವಲೈಸ್ ಮಾಡಿ. ಒಂದೇ ಸಲ ವಿಜುವಲೈಸ್ ಮಾಡಿ ಸ್ಟಾಪ್ ಮಾಡ್ಬಿಡಿ, ರಿಪೀಟೆಡ್ಲಿ ವಿಜುವಲೈಸೇಷನ್ ಮಾಡಿ, ಅಟ್ಲೀಸ್ಟ್ ಫಾರ್ 5 minutes ಕುತ್ಕೊಂಡು ವಿಜುವಲೈಸ್ ಮಾಡಿ ಟೈಮ್ ತಗೊಂಡು ನಿಮ್ಗೆ ಅಂತ ಹೇಳ್ಬಿಟ್ಟು. ಅಂಡ್ ಅದಾದ್ಮೇಲೆ ಜಸ್ಟ್ ಫೀಲ್ ಇಟ್, ನಿಮ್ಮ ಹತ್ರ ಆಲ್ರೆಡಿ ಅದಿದೆ. ನೀವು ವಿಜುವಲೈಸ್ ಮಾಡ್ಬೇಕಾದ್ರೆ ಲಿಟ್ರಲಿ ನಿಮ್ ಮುಖದಲ್ಲಿ ಖುಷಿ ಇರ್ಬೇಕು. ಆ ಖುಷಿ ನಿಮ್ಮ ವೈಬ್ರೇಷನ್ ಜಾಸ್ತಿ ಮಾಡುತ್ತೆ, ನಿಮ್ ನಂಬಿಕೆನ ಜಾಸ್ತಿ ಮಾಡುತ್ತೆ. ಸೊ ಹಂಗಾಗಿ ಅದನ್ನ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನೆಕ್ಸ್ಟ್ ಬಂದು ಇದನ್ನ ಯಾವ ಟೈಮಲ್ಲಿ ಬೇಕಿದ್ರು ಮಾಡ್ಬೋದು, ಬಟ್ ನೈಟ್ ಇಸ್ ಮಸ್ಟ್ ಅಂಡ್ ಶುಡ್. ಬೆಳಗ್ಗೆ ಎದ್ದು ಕೂಡಲೇ ಬೆಡ್ಡಲ್ಲಿ ಹಂಗೆ ಕುತ್ಕೊಂಡು ಮಾಡ್ಬೋದು. ಮಧ್ಯಾಹ್ನ ಟೈಮ್ ಇತ್ತು, ಎಲ್ಲ ಕೆಲಸ ಮುಗೀತು, ಮಲ್ಕೊಳಕ್ ಹೋಗ್ತದೆ, ಖಂಡಿತವಾಗ್ಲೂ ಮಾಡ್ಬೋದು. ನೈಟ್ ಮಲ್ಕೊಳ್ಳೋ ಮುಂಚೆ ಅಂತೂ ಮಾಡ್ಲೇಬೇಕು, ಮರೆಯಕ್ ಹೋಗ್ಬೇಡಿ. ಇದೆಲ್ಲ ಆದ್ಮೇಲೆ ಇದನ್ನ ಎಷ್ಟು ದಿನ ಆದ್ರೂ ಮಾಡ್ಬೋದು. ಹಾಗೆ 21 days, 30 days, 56 days, ಜಸ್ಟ್ ಗೋ ಆನ್ ಗೈಸ್, ಅಷ್ಟೇ. ಅಟ್ ಲಾಸ್ಟ್ ಬಂದ್ಬಿಟ್ಟು ಗಿವ್ ಗ್ರಾಟಿಟ್ಯೂಡ್. ಸೊ ಆ ಡ್ರೀಮ್ ಆಗಿದೆ ಅಂದಾಗ ನೀವು ಕಣ್ಣು ಓಪನ್ ಮಾಡ್ತೀರಾ ಅಲ್ವಾ, ಲೈಕ್ ನೀವು ವಿಜುವಲೈಸ್ ಎಲ್ಲ ಮಾಡಿ ಕಣ್ಣು ಓಪನ್ ಮಾಡ್ತೀರಾ, ಕರೆಕ್ಟಾ? ಆ ಟೈಮ್ ಅಲ್ಲಿ ನೀವು ಜಸ್ಟ್ ಗಿವ್ ಗ್ರಾಟಿಟ್ಯೂಡ್. ಒಬ್ಬ ಥ್ಯಾಂಕ್ಸ್ ದೇವ್ರೆ, ನಾನು ಅನ್ಕೊಂಡಿರೋ ಎಲ್ಲಾ ಗೋಲ್ನು ನಾನು ಅಚೀವ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ. ಇವತ್ತು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ಬಿಕಾಸ್ ನನ್ನ ಡ್ರೀಮ್ ಜಾಬ್ ನನ್ನ ಹತ್ರ ಇದೆ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ನನ್ನ 100% ಸ್ಕೋರ್ನ ಅಚೀವ್ ಮಾಡಿದೆ. ಇವತ್ತು ತುಂಬಾ ನೆಮ್ಮದಿ ಆಗಿದ್ದೀನಿ. ನನ್ನ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ದೇವ್ರಂತ ಮನ್ಸಾರೆ ಗ್ರಾಟಿಟ್ಯೂಡ್ ನ ಹೇಳ್ಬಿಟ್ಟು, ನೀವೇನು ವಿಜುವಲೈಸ್ ಮಾಡಿದ್ರಲ್ಲ ಅದಕ್ಕೆ ಹೇಳ್ಬಿಟ್ಟು ಜಸ್ಟ್ ಗೋ ಫಾರ್ ಸ್ಲೀಪ್. ಅಷ್ಟೇ ನಿಮ್ ಕೆಲಸ. ವೆರಿ ಸಿಂಪಲ್, ಇನ್ನೇನು ಮಾಡಂಗಿಲ್ಲ ನೀವು ಇಲ್ಲಿ. ಓಕೆನಾ? ಹೋಪ್ ನಿಮ್ಗೆ ಇವಾಗ ಕ್ಲಾರಿಟಿ ಬಂದಿದೆ ಹೆಂಗ್ ವಿಜುವಲೈಸೇಷನ್ ನಾನು ಮಾಡಬೇಕು ಅಂಡ್ ವಿಷನ್ ಬೋರ್ಡ್ ನ ಹೆಂಗ್ ರೆಡಿ ಮಾಡ್ಕೋಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಬಂದಿದೆ. ಸೊ ಇಷ್ಟೇ, ಇಟ್ಸ್ ವೆರಿ ಸಿಂಪಲ್ ಅಂಡ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನಿಮ್ಗೆ ನಾನು ನನ್ನ ಜೊತೆ 1-to-1 ಸೆಷನ್ ಬುಕ್ ಮಾಡ್ಕೊಂಡು ಅಥವಾ 1 monthಗೆ ಸಬ್ಸ್ಕ್ರಿಪ್ಷನ್ ಕೂಡ ನೀವು ತಗೋಬಹುದು. ನನ್ನ ಪ್ರೈಸಸ್ ನ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಫುಲ್ ಹೆಲ್ಪ್ ಮಾಡ್ತೀನಿ. ಥ್ರೂ 1 month ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ವಿತ್ ಲೈವ್ ಕ್ಲಾಸಸ್ ಇರುತ್ತೆ ನನ್ನ ಜೊತೆ ಮಾತ್ರ. ನಾನು ನೀವಿಬ್ಬರೇ ಇರ್ತೀವಿ ಅಷ್ಟೇನೆ. ಸೊ ಈ ತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನನ್ನ ಮೇಲ್ ಐ ಡಿನ ಕೊಟ್ಟಿರ್ತೀನಿ, ಅದಕ್ಕೆ ಮೇಲ್ ಮಾಡಿ ಒಟ್ಟಿಗೆ ವರ್ಕ್ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಹೋಪ್ ಈ ವಿಡಿಯೋ ನಿಮ್ಗೆ ರೀಚ್ ಆಗಿದೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದಕ್ಕೆ ಅಂಡ್ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅಂಡ್ ಪ್ಲೀಸ್ ಫಾಲೋ ಮಾಡಿ. ದಟ್ಸ್ ಇಟ್ ಫಾರ್ ದ ಡೇ. ಹ್ಯಾಪಿ ಮ್ಯಾನಿಫೆಸ್ಟಿಂಗ್.